ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚೈನೀಸ್ ಶೈಲಿಯ ಆಲೂಗಡ್ಡೆ ಪಾರ್ಸಲ್ ಮಾಡಾಕತ್ತೀನಿ ರೀ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ್ರಿ. ಮೊದಲಿಗೆ ಕಾರ್ನ್ ಫ್ಲೋರು, ಆಲೂಗಡ್ಡೆ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಪೌಡ್ರು, ಪೆಪ್ಪರ್ ಪೌಡ್ರು, ಬಿಳಿ ಎಳ್ಳು, ಸೋಯಾ ಸಾಸು, ಟೊಮೊಟೊ ಸಾಸ್ ರೀ, ಮತ್ತು ಕ್ಯಾಬೇಜು, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಬೀಟ್ರೂಟ್ ರೀ. ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಬರೀ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈಗ ನಾನು ಆಲೂಗಡ್ಡಿನ ತುರ್ಕೊತೇನೆ ರೀ. ಈಗ ಕಾರ್ನ್ಫ್ಲೋರ್ ಹಾಕೊಳಕತ್ತೇನೆ ರೀ. ಈಗ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ರೀ. ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಚೆಂದಾಗಿ ಕಲಸಿಡನ್ರಿ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ರೀ. ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಂಡೇನ್ರಿ. ಈಗ ಬರೀ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಒಂದು ಫ್ಯಾನ ಕಾಯಕ್ಕಿಟ್ಟೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಈ ರೀತಿ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ನೋಡಿ ಚಿಲ್ಲಿ ಫ್ಲೇಕ್ಸ್, ಕಾಳು ಮೆಣಸು ಪೌಡ್ರು, ಕೊತ್ತಂಬರಿ ಪೌಡ್ರು, ಈಗ ಸೋಯಾ ಸಾಸು, ಈಗ ಟೊಮೊಟೊ ಸಾಸ್. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನೋಡಿ ಇದೆಲ್ಲ ಬೆಂದೈತಿ. ನಾವು ಇದನ್ನು ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಇದನ್ನು ಫ್ಯಾನ್ ತಕ್ಕಂದು ನಾನು ಒಂದು ತಾಟಿಗೆ ಹಾರಾಕಿಟ್ಕೊಂಡೀನಿ. ಇದನ್ನ ಹೇಗೆ ಮಾಡೋದಂತ ಮತ್ತೆ ನೋಡ್ಕೊಳ್ಳೋಣ. ನಾನು ಸ್ವಲ್ಪ ನೋಡ್ರಿ ಇಷ್ಟು ಉಂಡೆಯನ್ನಾಗಿ ತಗೊಂಡು ಇದನ್ನು ಚೌಕಾಕಾರ ಮಾಡ್ತೀನಿ. ಈ ರೀತಿ ಮಾಡಿ ಸ್ಟಫಿಂಗ ಈ ರೀತಿ ತುಂಬಿಕೊಂಡು ನೋಡಿ ಇದಕ್ಕೆ ಸ್ಟಫಿಂಗ್ ತುಂಬಿಕೊಂಡೆ. ಈಗ ಇದ್ರ ಮೇಲೆ ಚೀಸ್ ಹಾಕೊಳ್ಳೋಣ. ನೋಡಿ ನಾನು ಚೀಸ ಸ್ವಲ್ಪ ತುರಿದು ಹಾಕೊಳಕತ್ತೀನಿ. ನೋಡಿ ಚೀಸ್ ಈ ರೀತಿ ಹಾಕೊಂಡ್ಮೇಲೆ ನಾವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿದ್ಮೇಲೆ ನಾವು ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕೊಳ್ಳೋಣ. ಎರಡು ಸೈಡ್ ಎಳ್ಳು ಹಾಕೊಳ್ಳೋಣ.
ಈಗ ಇವನ್ನ ಈ ರೀತಿಯಾಗಿ ನಾವು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಈಗ ತುಂಬಿ ನೋಡಿ ಈ ರೀತಿ ತುಂಬಿ ಇಟ್ಕೊಂಡು ಮತ್ತೆ ಪ್ಯಾನ್ ಕಾಯಕ್ಕಿಡೋಣ. ನೋಡಿ ಈಗ ಒಂದು ಪ್ಯಾನ್ ಕಾಯಕ್ಕಿಟ್ಟಿದ್ದೆ. ಈಗ ಸ್ವಲ್ಪ ಎಣ್ಣೆ ಹಾಕೋತೇನೆ. ಅದಕ್ಕೆ ಈಗ ಎಣ್ಣೆ ಎಣ್ಣೆ ಕಾದೈತ್ರಿ. ಈಗ ಇದನ್ನ ಹಾಕ್ಕೊಳ್ಳೋಣ. ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳತ್ರಿ. ನೋಡಿ ಈಗ ನಾವು ಒಳ್ಳಿಸ್ ಹಾಕೊಳ್ಳೋಣ. ನೋಡಿ ಈಗ ಇವನ್ನ ಒಳ್ಳಿಸ್ ಹಾಕೊಂಡೆ. ಎರಡು ಸೈಡ್ ಚೆನ್ನಾಗಿ ಬೇಯಲಿ ನೀವು. ನೋಡಿ ಈಗ ಇದು ರೆಡಿ ಆಗೈತಿ. ಈಗೆಲ್ಲ ತಕ್ಕೊಳ್ಳೋಣ್ರಿ. ತಕ್ಕೊಂಡು ಒಂದು ತಾಟಿಗೆ ಇಟ್ಟು ಸರ್ವ್ ಮಾಡೋಣ. ನೋಡಿ ಈ ರೀತಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆಂದಾಗಿ ಬೇಯಿಸ್ಕೊಂಡ್ವಿ ಭಾಳ ಒಳಗೆಲ್ಲ ಸ್ಟಫಿಂಗ್ ಮೊದಲ ಬೇಯಿಸಿ ಹಾಕ್ಕೊಂಡಿರ್ತೀವಿ. ಆಮೇಲೆ ಮೇಲೆ ನಾವು ಆಲೂಗಡ್ಡೆ ಹಾಕಿ ಕಾರ್ನ್ಫ್ಲವರ್ ಹಾಕಿ ಮಾಡಿರ್ತೀವಲ್ಲ, ಅದು ಚೆಂದಾಗಿ ಬೇಯಬೇಕು. ನೋಡಿ ಈ ರೀತಿಯಾಗಿ ಬಂದವು. ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡವಿ ನೋಡ್ರಿ. ನೋಡಿ ಚೈನೀಸ್ ಶೈಲಿಯ ಆಲೂಗಡ್ಡೆ ಪಾರ್ಸಲ್ ಹೆಂಗೆ ಬಂದ್ವು ಅಂತಂದು ನೋಡಿ ಟೇಸ್ಟ್ ಮಾಡಣ್ರಿ. ಬರ್ರಿ ಈಗ ಹೆಂಗೆ ಬಂದ್ವು ಅಂತ ನೋಡೋಣ. ನೋಡಿ ಈ ರೀತಿಯಾಗಿ ಬಂದವು. ಬರ್ರಿ ಟೇಸ್ಟ್ ಮಾಡೋಣ. ಈಗ ಟೇಸ್ಟ್ ಮಾಡೋಣ. ಈಗ ನೋಡಿ ತುಂಬ ಅಂದ್ರೆ ತುಂಬ ಟೇಸ್ಟಾಗಿ ಬಂದವು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳು ಬಂದ ತಕ್ಷಣ ಮಕ್ಕಳಿಗೆ ಮಾಡಿಕೊಟ್ರೆ ಭಾಳ ಖುಷಿ ಪಡ್ತಾರ. ನೀವು ನೋಡ್ರಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.